ಲೋ ಕೋದಂಡ, ಇವತ್ತು ತಾನೆ ಲಕ್ಷ್ಮಿ ಬೋರ್ ತಗ್ಸಕ್ ಹೋಗ್ತೀನಿ ಅಂತಿದ್ದು. ಇವತ್ತು ಪಾಯಿಂಟ್ ಮಾಡಿಸ್ಬೇಕು ಆಗ ಈಗ ಅಂತಿದ್ಲು. ರಾಜನ್ ಬರೇಳಿ ನಾ ರಾಜ ಹೋಗಿಬಿಟ್ರ ಅನ್ಕಂಡ್ಲೇ. ಇಲ್ಲ ಬಿಡಿ ಸೌಕರ್ಯ, ನಿಮ್ಮನ್ನ ಎದುರಾಕೊಂಡು ಹೋಗೋದೇ ಯಾರೈತಿ ಅಂತ ಕೆಲಸ ಯಾರು ಮಾಡಲ್ಲ ಬಿಡಿ. ಬರ್ತಾನೆ ಇನ್ನೇನೋ ಇಲ್ಲಿಗೆ ಬಾ ಅಂತ ಹೇಳಿದ್ದು ಕಟ್ಟೆ ಹತ್ತಕ್ಕ, ಇನ್ನೇನೋ ಬರ್ಬೋದೇನ. ಓ ಸೌಕರ್ಯ, ಇಲ್ಲೇ ಇದ್ದೀರಾ? ಏನ್ ನಮ್ಮನ್ನ ಬರೇಳಿದ್ರಂತಲ್ಲ, ಕೋದಂಡ ಬಂದ್ ಕೂಗ್ ಬಂದ. ಅಲ್ಲ ಕಣ್ಲ ರಜಾ, ಇವತ್ತು ಲಕ್ಷ್ಮಿ ಬೋರ್ ತೆಗಿಯಕತ್ತಾಳಲ್ಲ, ನಾನು ತಗಸ್ಬೇಕು ಪಾಯಿಂಟ್, ಇವತ್ತು ನಾನೇ ಮಾಡ್ತೀನಿ ಆಗ ಈಗ ಅನ್ನಕತ್ತಿದ್ಲು. ಅದಕ್ಕ ನೀನೇನಾರು ಹೋಗಿ ಬಿಡ್ತೀಯನೋ, ಅಕಸ್ಮಾತ್ ಮನೆಯಾಗಿದ್ರೆ ಕರ್ಕಿರ್ಕೊಂಡು ಹೋಗ್ಬಿಡ್ತಾಳ ಏನಾರು ನೈಸ್ ಹೊಡ್ದು ಅಂತೇಳಿ ಇಲ್ಲಿಗೆ ಬಲ ಅಂತಂದು. ನಾನಿದ್ರ ಒಂಚೂರು ಬಾಯಿ ಪಟ್ಕೊಂಡು ಓಡೋಯ್ತಾಳ. ಆಕೆ ಏನು ನಿನ್ ಕೂಗಕ್ ಬರಲ್ಲ, ಅದಕ್ಕೆ ಬಂದ ಸುಮ್ಕ ಕರ್ದ ಕಡ. ಅಯ್ಯೋ ಸಾವುಕಾರ್ರೆ, ನಿಮ್ಮಪ್ಪಡೆ ಮೀರಿ ಹೋಗಕ್ಕಾಗುತ್ತಾ? ಹಂಗೇನಾರು ಹೋದ್ರೆ ಈ ಊರಾಗ ನಾವು ಉಳ್ಕಂತೀವ. ನಾನು ಎಲ್ಲಿ ಒಂದೇ ಸಲ ಬಡ್ಡಿ ತಂದು ಕೊಡ್ಲಿ ರೊಕ್ಕನ? ಅದಕ್ಕೆ ಇಲ್ಲಿಗೆ ಬಂದೆ, ನೀವು ಕೂಗುದ್ರಲ್ಲ ಅಂತೇಳಿ. ಅಯ್ಯಮ್ಮ ಬಂದಿದ್ಲು ಬೆಳಿಗ್ಗೆ, ಹಂಗೂ ಸಾವುಕಾರ್ರೆ ನಾನು ಬರಕಿಲ್ಲ ಅಂತಂದೀನಿ. ನಾನೇ ಪಾಯಿಂಟ್ ತೆಗಿತೀನಿ ಅಂದವಳು, ಅದು ಹೆಂಗ್ ತೆಗಿತಾಳ ಕಾಣಿ. ಹೇಳ್ತಿದ್ದೀಯ ರಾಜಾ, ಬೆಳಿಗ್ಗೆ ಕೂಗಕ್ ಬಂದಿದ್ಲ ಆಕಿ. ಅದಕ್ಕೆ ನಾನು ಅಂದಿದ್ದು ನಿನ್ಗ ಇಲ್ಲಿಗೆ ಬಂದ್ಬಿಡು ಅಂತೇಳಿ, ಪಾಯಿಂಟ್ ತೆಗಿಯಕ್ ಹೋಗ್ಬೇಡ ಅಂತೇಳಿ. ಗೊತ್ತಾಯ್ತೇನಾ? ಇಲ್ಲೇ ಕುಂದ್ರು, ನೀನು ಇಲ್ಲೇ ನಿಂತ್ಕ. ಅವಕ್ಕೆ ಇಲ್ಲೇ ಇದೇ ರೋಡಾಗ ಹೋಗೋದು ಅವ್ರ ಹೊಲಕ್ಕ. ಇಲ್ಲೇ ನಿಂತ್ರು, ಅದು ಹೆಂಗ್ ಹೋಯ್ತಾಳೆ ಬಿಡ್ತಾಳ ನಾವು ನೋಡು. ಅದು ಹೆಂಗ್ ಪಾಯಿಂಟ್ ತೆಗಿತಾಳ, ನಾನು ಇವತ್ತು ಹೋಗಿ ನೋಡ್ತೀನಿ. ಸಾವುಕಾರ ನಿನ್ನಂತ ಕಗ್ಗ ಯಾರು ಇಲ್ಲ. ನಾನು ಆಗ್ಲೇ ರಾತ್ರಿ ಹೋಗಿ ಪ್ಯಾಂಟ್ ತಕೊಟ್ಟು ಬಂದೀನಿ. ಇವತ್ತು ಲಕ್ಷ್ಮಕ್ಕ ಹೆಂಗೆ ಹೋದ್ರು ಇವತ್ತು ಬೋಯಿಂಗ್ ಕುಳಿ ತೆಗಿತಲ್ಲ, ಸಕ್ಸಸ್ ಆಗೇ ಆಗುತ್ತ. ನಿನ್ಗ ಮಕ್ಕ ಮಾಡ್ದಂಗ ಆಗೇ ಆಗುತ್ತ. ಏನ್ಲ ರಾಜಾ, ಆ ಕಡೆ ತಿರ್ಕೊಂಡು ಒಬ್ಬೊಬ್ನ ಏನೋ ಮಾತಾಡಕತ್ತೀಯ, ಅದೇನ್ ಬಾಯ್ಬಿಟ್ಟು ಹೇಳ. ಹೋಗಿದ್ದೆ ಹೆಂಗ್ಲಾ ನೀನು? ನಾನು ಅದಕ್ಕೆ ಬೆಳಿಗ್ಗೆನೆ ಬಾ ಅಂತಂದಿದ್ದು ನಿನ್ನ. ಹೋಗಿಗಿದೆ ಹೆಂಗ? ಅಲ್ಲ ಸಾವುಕಾರ್ರೆ, ನಿಮ್ಮತ್ ಮೀರಿ ನಾವು ಹೆಂಗಾರು ಹೋಗಕ್ಕಾಗುತ್ತಾ? ಎದಕ್ಕೆ ಹಿಂಗಾಡ್ತೀರಿ ನಮ್ ಕಂಡ್ರ? ಬಡವ್ರ ಬಗ್ರು ಸಾವುಕಾರ್ರೆ, ನಾವು ನಿಮ್ಮಂತೆಯವ್ರು ಸಾವುಕಾರ ಮೀರಿ ಹೋಗಕ್ಕಾಗುತ್ತಾ? ಬೇಕಾರೆ ನನ್ನ ಹೆಂಡ್ತಿನ ಹೋಗಿ ಕೇಳಾಗ. ನಾನು ಮಲ್ಕೊಂಡು ಎದ್ದವನು ಈಗ ಎದ್ದೀನಿ ಕಣ, ಎದ್ದು ಬಂದು. ಅದು ಕೋದಂಡ ಬಂದಿದ್ನಲ್ಲ, ಬಂದಾಗ ಹಿಂಗೆ ಬಂದು. ಬೇಕಾರೆ ಕೇಳಿ. ಬಿಡ್ಲೇ ರಾಜಾ, ಆಯ್ತು. ನಮ್ಮ ಕೂಲಿ ಆಳುಗಳ ಮ್ಯಾಗ ನಮ್ಗೆ ನಂಬಿಕೆ ಐತಿ. ಆಕೆ ಇಷ್ಟೊತ್ತು ಕಾಲೇ ಬರ್ಬೇಕಿತ್ತಲ್ಲ, ಇನ್ನೂ ಬಂದಿಲ್ಲಲ್ಲ. ಸೌಕರ್ಯ ಅವ್ರಿಬ್ರು ಬಂದ್ರು ನೋಡಿ. ನೋಡೆ ಬಗ್ಗೆ ಇವತ್ತು ನಾನೇನೆ ಪೈಂಟ್ ಮಾಡಿ ಬೋರ್ ತೆಗಿಸ್ತೀನಿ. ನಿಮ್ಮ ಹೊಲದಾಗ ಜಗ್ಗಿ ನೀರು ಬರ್ತಾವ. ಬಡವ್ರಗ ಭಗವಂತ ಯಾವತ್ತು ಕೈ ಬಿಡಲ್ಲ. ನನಗೂ ತೆಗಿಯಕ್ ಗೊತ್ತೈತಿ, ನೋಡೀನಿ ಅವಣ್ಣ ತೆಗಿಯವತ್ನಾಗ. ಎಷ್ಟೇ ಜನ ಎಷ್ಟೇ ಮೋಸ ಮಾಡಿದ್ರು ಏನು ಮಾಡಕ್ಕಾಗಲ್ಲ. ನಡಿ ಹೋಗಿ ಬೋರ್ ತಕೊಟ್ ಬರ್ತೀನಿ. ಪೈಂಟ್ ತಕೊಟ್ಬಿಟ್ಟು ಅಲ್ಲೇ ನಿಂತು ಬೋರ್ ಹಾಕ್ಸೋಣ. ಹ್ಞೂ ಕಣ ಲಕ್ಷ್ಮಿ, ಒಳ್ಳೆಯವ್ರಿಗೆ ಭಗವಂತ ಯಾವತ್ತಿದ್ರು ಕೈ ಹಿಡಿತಾನ, ಕೆಟ್ಟವ್ರಿಗೆ ಕೆಡಕ್ ಮಾಡೋದು. ಅದಕ್ಕೆ ಅವ್ರ ಬೋರ್ ಅವ್ರ ಜಮೀನಾಗೇನೆ 3 ಬೋರ್ ತಗ್ಸಿ ಎಲ್ಲ ಫೇಲ್ ಆಗಿದ್ದು. ನಮ್ದಾದ್ರೆ ಹೇಳು, ಭಗವಂತ ಎಲ್ಲಾರು ನೀರು ಇಟ್ಟಿರ್ತಾನ, ಬಂದೇ ಬರ್ತಾವ. ನಡಿ ಬಾ. ಕಿತ್ತಿ ಪಾಯಿಂಟ್ ತೆಗ್ದಾಕ್ತೀಯ, ನಾನು ನೋಡ್ತೀನಿ. ನಾವು ಅಷ್ಟೆಷ್ಟು ರೊಕ್ಕ ಇಟ್ಕೊಂಡಿರೋರೆ ಪಾಯಿಂಟ್ ತೆಗ್ಸೆ 3 ಫೇಲ್ ಆದು. ನಿನ್ನ ಹತ್ರ ಏನು 1.5 ಲಕ್ಷ ರೊಕ್ಕ ಬಂದಿರ್ಬೇಕೇನೋ ಅಷ್ಟಿಗೆ. ಅದನ್ನ ಇಟ್ಕೊಂಡು ಏನು ನಾಟಕ ಮಾಡ್ತೀಯ? ಅದು ಏನು ಬರ್ತಾವ ನಾನು ನೋಡ್ತೀನಿ. ಹೋಗು, ಇಲ್ಲಿ ಬಿಲ್ಡಪ್ ತಗೊಳಕ್ ಬರ್ಬೇಡ ನನ್ನ ಹತ್ರ. ಹೋಗಿ ಬೋರ್ ತಗ್ಸು, ಬೋರ್ನಾಗ ನೀರು ಬರಲಿ. ಆಮ್ಯಾಗ ನನ್ನ ಅರ್ಧ ಮೀಸೆ ಬೋಳ್ಸ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ಸಾವುಕಾರ ರಂಗಪ್ಪನೇ ಅಲ್ಲ. ನೀವೇನು ಸಾವುಕಾರ ಮೀಸೆ ತೆಗಿಸ್ತೀನಿ ಹಾಗೆ ಈಗ ಅಂತೇಳಿ ಚಾಲೆಂಜ್ ಆಗ್ತಿದ್ರ? ಅದಾಗುತ್ತಾ? ಸುಮ್ಮನೆ ನೀರ್ರಿ. ಎಲ್ಲ ಬುಡ್ಡಿ ಮಗನೇ, ನಾನು ಹೇಳಕ್ ಬಂದ್ರ ನೀನು ನನಗೆ ಅವಾಜ್ ಹಾಕಕ್ ಬರ್ತಿ. ಒದ್ರೇನಿಲ್ಲ ಮಗನ, ಹಿಂದಕ್ಕೆ ಬಿದ್ದು ಬಿಡ್ಬೇಕು ನೋಡು. ಕಲ್ ಮೇಲೆ ಕಟ್ಟೆ ಮ್ಯಾಗ ಕೂತಿ ಹೆಂಗಿದ್ರುವ. ಸುಮ್ಮನೆ ಕುಂದ್ರು ಮಾತಾಡಕತ್ತಾನಿ ತಾನೆ ನಾನು. ಭಾಗ್ಯ, ಬೋರ್ ತೆಗಿಸ್ತೀವಿ ನಾವು. ಬೋರಾಗ ನೀರು ಬರ್ತಾವ, ಮಾತ್ ತಪ್ಪಂಗ ನಡ್ಕೊ ಅಂತನ್ನು. ಅರ್ಧ ಮೀಸೆ ತಗ್ಸು ಅಂತನ್ನು ಆ ಸಾವುಕಾರನ. ಅರ್ಧ ಮೀಸೆ ತಗ್ಸಿ ರೋಡಾಗ ಮೆರವಣಿಗೆ ಮಾಡ್ಬೇಕು, ಅವಾಗಲೇ ಬುದ್ಧಿ ಕಲಿಯೋದು. ನಾವು ನ್ಯಾಯಕ್ಕೆ ತಕ್ಕಂಗೆ ನಡೆಯೋರು. ನಾವು ಒಂದ್ಸರಿ ಮಾತು ಕೊಟ್ಟಾಗ ಮುಗೀತು. ನಾನು ಅರ್ಧ ಮೀಸೆ ತೆಗಿತೀನಿ. ನೀನೇನಾರು ಬೋರ್ ತಗ್ಸು, ಅವಾಗ ಗೊತ್ತಾಗುತ್ತಾ. ನಾನು ಅರ್ಧ ಮೀಸೆ ತೆಗಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾವುಕಾರ ರಂಗಪ್ಪನೇ ಇಲ್ಲ, ಬೇರೆ ಏನಾರು ಕಟ್ಬಿಡುವಂತ. ಸಾವುಕಾರ ರಂಗಪ್ಪ ಅಂತ ಐತಲ್ಲ, ಮಂಗಪ್ಪ ಅಂತ ಇಡಮಬಿಡು. ಸರಿ ಬಾ, ನಮ್ಗೆ ಲೇಟ್ ಆಗುತ್ತೆ. ಹೋಮ, ಇನ್ನೇನು ಕತ್ಲಾಗ್ಬಿಡುತ್ತ. ಹೋಗಿ ಕುಳಿಗ ಪಾಯಿಂಟ್ ತಕೊಡ್ತೀನಿ, ನಾಳೆ ತೆಗಿಸ್ಬಿಡೋಣಂತ. ಹೊತ್ತತ್ರಣ ಹೇಳೋರಲ್ಲ, ಕುಳಿಗ ಪಾಯಿಂಟ್ ತೆಗಿರಿ, ನಾಳೆ ಬಂದು ತಕೊಡ್ತೀವಿ ಅಂತೇಳಿ. ಬಾ ಬೇಗ ಬೇಗ. ಹ್ಞೂ ಸರಿ, ನಡಿ ಲಕ್ಷ್ಮಿ, ಹೋಗೋಣ. ಹೋಗಿ ಕುಳಿ ತೆಗಿಸ್ಕೊಂಡ್ಬಿಡೋಣ ನಾಳೆ. ಇವತ್ತು ಪಾಯಿಂಟ್ ತಕೊಟ್ಬಿಡು ನೀನು. ನಿನ್ನ ಮ್ಯಾಗ ನಂಬಿಕೆ ಐತಿ, ಲಕ್ಷ್ಮೀನೇ ಒಲಿತಾಳ ಅಂತೇಳಿ. ನಾಳೆಗೆಲ್ಲ ನೀರು ಬರಬೇಕು. ಈ ಸಾವುಕಾರನ ಅರ್ಧ ಮೀಸೆ ತೆಗೆದು ಮಂಗಪ್ಪ ಅಂತ ಹೆಸರಿಟ್ಟು ರೋಡಲ್ಲೆಲ್ಲ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ನನ್ನ ಹೆಸರು ಭಾಗ್ಯಮನೆ ಅಲ್ಲ. ನಡಿ. ತೆಂಗಿನಕಾಯಿ ಹಾಕಿದ್ದೆ ಅಲ್ವೇನೆ? ಬಗೆಕಾಯಿ ಚೆನ್ನಾಗಿರೋ ತೆಂಗಿನಕಾಯಿ ಹಾಕಿ ತಾನೆ ಪಾಯಿಂಟ್ ತೆಗಿಯವತ್ನ
ನಡಿಯಮ್ಮ ತಾಯಿ, ಚೆನ್ನಾಗಿರವ 2 ತೆಂಗಿನಕಾಯಿ ಹಾಕಿ ನಿಂಗೆ ಯಾವ್ದು ಬೇಕು ಎತ್ಕೊಂತ ನಡಿ ಸುಮ್ಕ. ಲೇ ಕೋದಂಡ, ನನ್ಗೇನಾಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ. ಅಕ್ಕಿ ಬೋರ್ ತೆಗಿಸ್ದಾಗ ನೀರು ಬರಬಾರ್ದಷ್ಟೇ. ಅಯ್ಯೋ ಸಾವುಕಾರ, ನೀವೇನ್ ತಡ್ರೋ ಚಾಂಡ್ರೋ ಗೊತ್ತಿಲ್ಲ. ಬೋರ್ಗ ಪಾಯಿಂಟ್ ತೆಗಿಯೋರ್ಗೆ ಒಂದೊಂದ್ಸರಿ ನೀರು ಬರೋದಿಲ್ಲ, ತೆಗ್ದಿರೋರ್ಗೆನೆ. ಇನ್ನು ತೆಗಿದಂತೆ ಏನು ಗೊತ್ತಿಲ್ಲದಂತೆ ಹೋಗಿ ತೆಗಿಯೋರ್ಗೆ ನೀರು ಬರ್ತಾವ. ನಡೀರಿ ಸುಮ್ಕ. ಏನ್ ಮಾಡ್ತಾರೆ ಏನ್ ಬಿಡ್ತಾರೆ, ಹೆಂಗ್ ಪಾಯಿಂಟ್ ತೆಗಿತಾರ ನಾವು ನೋಡುಮಂತ. ನಂಗಂತೂ ಇವತ್ತು ಬಲ್ ನಗು ಬರುತ್ತಾ, ನಡೀರಿ ನೋಡುಮ. ಅಣ್ಣೋ ನನ್ಗಂತೂ ಬಲೇ ನಗು ಬರಾಕತ್ತೈತಣ್ಣ. ಯಾರು ಪಾಯಿಂಟ್ ತೆಗಿಯಕ್ ಗೊತ್ತಿಲ್ದಂಗ ಹೋಗಿ ತೆಗೆದ್ಬಿಟ್ರ ನೀರು ಬರ್ತಾವ. ನನ್ಗಂತೂ ಅರ್ಥ ಆಗ್ತಿಲ್ಲಪ್ಪ, ಬಲ್ ನಗು ಬರ್ತೈತಿ. ನಡೀರಿ ನೋಡಮ್ಮ ಹೆಂಗ್ ತೆಗಿತಾರ ಹೆಂಗ್ ಬಿಡ್ತಾರ ಅಂತೇಳಿ. ನಂಗೂ ಬಲೇ ನಗು ಬರ್ತೈತೆ ಕಣ್ರಲ್ಲ. ಅಕ್ಕಿದ್ದು ಬರು ಫೇಲ್ ಆಗ್ಬೇಕು, ಇನ್ನ ಕುಂದು ಕುಪ್ಳಿಸ್ಬಿಡ್ತೀನಿ. ಮೂದೇವಿ ಅಂತ ಹೆಸರಿಡ್ತೀನಿ ಅಂತ ಹೇಳಿನಿ. ಮೂದೇವಿ ಅಂತ ನಾಮಕರಣ ಮಾಡ್ಬಿಡ್ತೀನಿ. ಅಲ್ಲಿ ಬಂದ್ರಲ್ಲೋ ಬೇಗಮ್ಮೋ. ನನ್ಗಂತೂ ಈ ಖುಷಿನ ತಡ್ಕೊಳಕ್ ಆಗ್ತಿಲ್ಲೋ. ನನ್ಗಂತೂ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ಹೆಂಗೋ ರಾಜಣ್ಣಯ್ಯ ತಕೊಟ್ರಕ್ಕ ನನ್ಗಂತೂ ಬಲೇ ಖುಷಿ ಆಗಕತ್ತೈತಿ. ಇನ್ನೇನ್ ಸಾವುಕಾರ ಹಿಂದೆ ಬರ್ತಾನ ನೋಡ್ಕೋ ಭಾಗ್ಯ. ನಾನು ಹೆಂಗ್ ಬೋರ್ ತೆಗಿತೀನಿ ಹೆಂಗ್ ಬಿಡ್ತೀನಿ ಅಂತ ನೋಡಕ್ ಬಂದೇ ಬರ್ತಾನ. ನೋಡ್ಲ ರಜ ಹೆಂಗ್ ತಕೊಂಡ್ ಹೋಗಕತ್ತಾರ ಕಾಯಿನ. ಇನ್ನು ಹೊಲಕ್ ಹೋಗೋಷ್ಟ್ರಲ್ಲಿ ಇನ್ನೇ ಟೈಮ್ ಆಗ್ಬಿಡತ್ತ. ಇವ್ರು ಬೋರ್ ಇದು ಪಾಯಿಂಟ್ ತೆಗ್ದಂಗೆ. ನನ್ಗಂತೂ ಬಲೇ ಖುಷಿ ಆಗ್ತೈತಿ ಕಲ. ಲಕ್ಷ್ಮಿ ಯಾರೋ ಮಾತಾಡಕತ್ತಾರ, ಯಾರು ಕಾಣಿಸ್ತಿಲ್ಲಲ್ಲ. ಮರದಿಂದ ಯಾರು ನಿಂತ್ಕೊಂಡಿರ್ಬೋದಾ? ಬಗ್ಗೆ ಸುಮ್ಕ. ಇನ್ ಮೊದ್ಲೇ ಟೈಮ್ ಇಲ್ಲ, ಯಾರನ್ನ ನೋಡ್ಕೊಂಡು ನಿಂದಿರ್ತಿ. ಯಾವ ಬರ್ತಾವ ಯಾವ ನಾಯಿಗಳು ಬರ್ತಾವ. ಸುಮ್ಕ ಬಾ ಓಮ. ಲಕ್ಷ್ಮಿ ಸಾವುಕಾರ ಅವರೆಲ್ಲ ಬಂದವ್ರೆ ಕಣೆ, ಹಿಂದೆ ಪಾಲ ಮಾಡ್ಕೊಂಡ್ ಬರ್ತಾವ್ರ. ಯಾವ ಹುಚ್ಚ ನಾಯಿಗಳು ಬಂದಿರ್ತಾವ, ಎಲ್ಲ ಹೋಗ್ತಾವ. ಹುಚ್ಚ ನಾಯಿಗಳಿಗೆ ಕಲ್ ತಕೊಂಡ್ ಹೊಡೆದ್ರೆ ಹೋಗ್ತಾವ. ಬಾ ಸುಮ್ಕ ನಾವು ಓಮ. ತೆಂಗಿನಕಾಯಿ ಬಾಳ ಹೊತ್ತು ಹಿಡ್ಕೊಂಡು ನಿಂತ್ಕೊಳಕ್ ಆಗಲ್ಲ, ಎಷ್ಟೊತ್ತು ನಿಂದ್ರದು. ಬಾ ಓಮ. ಹೌದು ಕಣೆ ಲಕ್ಷ್ಮಿ, ಊರಾದ ಹುಚ್ಚ ನಾಯಿಗಳು ಜಗ್ಗಿ ಅವ. ನಡಿ ಓಮ. ಅದ್ಯಾವ ನಾಯಿಗಳು ಏನ್ ಕಡಿತಾವ ಏನ್ ಬಿಡ್ತಾವ, ಯಾವಾಗ ಯಾರ ಮೇಲೆ ಎಗರ್ತಾವ ಗೊತ್ತಾಗಲ್ಲ. ನಡಿ, ಅವೇ ಒಳ್ಳೆ ಹುಲಿ ಆಡ್ದಂಗ ಆಡ್ತಾವ ಈಗ ನಾಯಿಗಳು. ಸಾವುಕಾರ ಆದ್ರೂ ಅವ್ರು ಉತ್ನಾಗ ಏನಿದ್ದು ನಮ್ಗೆ ಅಂದಂಗಿದ್ದಿಲ್ವಾ? ಅವಳು ಯಾವಾಗ ನಮ್ಗೆ ಅನ್ನೋದು. ಹೂ ಕಣ್ಲಕ್ ಹೋದಂಡ ನನ್ಗೂ ಅದೇ ಡೌಟ್ ಬರಕತ್ತೈತಿ. ಈಕೆ ನಮ್ಗೆ ಅಂದಿರ್ತಾಳ ಅಂತೇಳಿ. ಅಯ್ಯೋ ಸಾವುಕಾರ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಇಗ್ಲು ಮುಟ್ ನೋಡ್ಕಂತೀರ? ಬನ್ನಿ ಹೋಗೋಣ ಸುಮ್ಕ. ಇನ್ನ ಏನೇನ ಅಲ್ಲಿ ಏನೇನ್ ರಾದಂತ ಮಾಡ್ತಾಳ ಅಮ್ಮ ನೋಡಮ್ಮ. ಕಾಯಿ ಕುಣಿಸ್ತಾಳ ಇಲ್ಲ ಭೂಮಿನ ಕುಣಿಸ್ತಾಳ ನೋಡಮ್ಮ. ನಡೀರಿ ಬೇಗ ಬೇಗ. ಆಮೇಲೆ ಟೈಮ್ ಆಗ್ಬಿಟ್ರ ನಮಗೂ ಎಂಟರ್ಟೈನ್ಮೆಂಟ್ ಸಿಗಲ್ಲ, ನಮಗೂ ನಗ್ಬೇಕನ್ಸುತ್ತ. ನಡೀರಿ ಸುಮ್ಕ. ಕುಂಬಳಕಾಯಿ ಕಳ್ಳ ಅಂದ್ರೆ ಇಗ್ಲು ಮುಟ್ ನೋಡ್ಕೊಂಬಾರ್ದಂತ. ಈ ಕೋದಂಡನ್ ಸವಸ ಸೇರಿ ಸೇರಿ ನಾವು ಕೊಂಗ್ರಂಗ್ ಆಡೋದ್ ಕಲ್ತೀವಿ. ಬಪ್ಪ ನೀನ್ ಹೇಳೋದು ಸರಿ ಐತೆ ರಾಜ. ಸುಮ್ನೆ ಅವನನ್ನ ತೆಗ್ದಾಕ್ಬಿಟ್ಟು ನಿಮ್ಮನ್ನ ಇಟ್ಟು ಕೆಲ್ಸಕ್ಕೆ ಇಟ್ಕೊಂಡ್ರೆ ನಡೆಯುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.